ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಶ್ರೀ ಶಿವಾನಂದ ಹಲ್ಲೊಳಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ತೆಲಸಂಗ. ಕಾಲೇಜು ಶಿಕ್ಷಣ ಇಲಾಖೆಯ LMS ಯೋಜನೆ ಅಡಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ BA 6ನೇ ಸೆಮಿಸ್ಟರ್ಗೆ ನಿಗದಿಪಡಿಸಿದ ಅರ್ಥಶಾಸ್ತ್ರ ದ್ವಿತೀಯ ಪತ್ರಿಕೆ ಭಾರತದ ಆರ್ಥಿಕತೆ ಇಂಡಿಯನ್ ಎಕಾನಮಿ, ಈ ಒಂದು ಪತ್ರಿಕೆಯ ಕೊನೆಯ ಘಟಕವಾದಂಥ ಫಾರಿನ್ ಟ್ರೇಡ್ ರಿಲೇಷನ್ಸ್, ಇಂಡಿಯನ್ ಫಾರಿನ್ ಟ್ರೇಡ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ವ್ಯಾಪಾರದ ಸಂಬಂಧಗಳು, ಈ ಘಟಕದ 46ನೇ ಸೆಷನ್ ಡೈರೆಕ್ಷನ್ ಆಫ್ ಇಂಡಿಯಾಸ್ ಫಾರಿನ್ ಟ್ರೇಡ್ ಕುರಿತು ಇದೀಗ ಚರ್ಚಿಸೋಣ. Direction of foreign trade means the trade relationship of a country with other nations of the world. The direction of India's foreign trade has undergone changes since 1951. India's foreign trade was mainly with England before independence and after some days, and its colonies before independence. But after independence, there have been considerable changes in this position. ವಿದೇಶಿ ವ್ಯಾಪಾರದ ನಿರ್ದೇಶನ ಅಥವಾ ದಿಕ್ಕು ಅಂದರೆ ಇತರ ದೇಶಗಳೊಂದಿಗೆ ವ್ಯಾಪಾರ ಮಾಡುವ ಯಾವ ಇತರ ದೇಶಗಳೊಂದಿಗೆ ವ್ಯಾಪಾರ ಮಾಡುತ್ತದೆ, ಯಾವ ದಿಕ್ಕಿನಲ್ಲಿರುವ ದೇಶಗಳೊಂದಿಗೆ ವ್ಯಾಪಾರ ಮಾಡುತ್ತದೆ ಎಂದರ್ಥ. ಭಾರತದ ವಿದೇಶಿ ವ್ಯಾಪಾರದ ದಿಕ್ಕಿನಲ್ಲಿ 1950-51ರ ನಂತರ ಬಹಳಷ್ಟು ಬದಲಾವಣೆಗಳಾಗಿವೆ. ಭಾರತ ವಿದೇಶಿ ವ್ಯಾಪಾರ ಮೂಲಭೂತವಾಗಿ ಇಂಗ್ಲೆಂಡ್ ಮತ್ತು ಅದರ ವಸಾಹತುಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇತ್ತು. ಆದರೆ ಸ್ವಾತಂತ್ರ್ಯದ ನಂತರ ಈ ಸ್ಥಾನದಲ್ಲಿ ಹಲವು ಬದಲಾವಣೆಗಳಾಗಿವೆ. ಮಹತ್ವಪೂರ್ಣದ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಅದನ್ನು ಈಗ ಒಂದೊಂದಾಗಿ ತಿಳಿದುಕೊಳ್ಳೋಣ. ಇಂಪೋರ್ಟ್ಸ್ ಫ್ರಮ್ ಡಿಫ್ರೆಂಟ್ ರೀಜನ್ಸ್ ಆಫ್ ದ ವರ್ಲ್ಡ್. ಈ ಒಂದು ದಿಕ್ಕಿನಲ್ಲಾದಂಥ ಬದಲಾವಣೆಗಳ ಅಧ್ಯಯನದಲ್ಲಿ, ಭಾರತ ವಿದೇಶಿ ವ್ಯಾಪಾರ ದಿಕ್ಕಿನಲ್ಲಾದಂಥ ಬದಲಾವಣೆಗಳ ಈ ಕೆಳಗಿನಂತೆ ಅಧ್ಯಯನ ಮಾಡಬಹುದು. ಸಾಮಾನ್ಯವಾಗಿ ವಿಶ್ವದ ವಿವಿಧ ಪ್ರದೇಶಗಳಿಂದ ಆಮದು ಮಾಡಿಕೊಳ್ತಕ್ಕಂಥ ದೇಶಗಳನ್ನು ನೋಡ್ತಾ ಹೋದಾಗ ಭಾರತ 1987-88ರಿಂದ 2010-11ರವರೆಗೆ ಯಾವ OECD ಕಂಟ್ರಿ, ಆಯಿಲ್ ಎಕ್ಸ್ಪೋರ್ಟಿಂಗ್ ಆ್ಯಂಡ್ ಕೋಆಪರೇಟಿವ್ ಕಂಟ್ರೀಸ್, OECD ಕಂಟ್ರೀಸ್ಗಳಿಂದ 4,79,784.8 ಕೋಟಿಗಳಲ್ಲಿ ವ್ಯವಹಾರ ಆಗಿದೆ. ಒಪೆಕ್ ಕಂಟ್ರೀಸ್, ಆಯಿಲ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. OECD ಅಂದಾಗ ಆರ್ಗನೈಜೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್, OECD. The long form of OECD is Organization of Economic Cooperation and Development. OPEC ಅಂದಾಗ ಆಯಿಲ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಈ ಆಯಿಲ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ಗಳೊಂದಿಗೇ ಭಾರತದ ವ್ಯವಹಾರ ಗರಿಷ್ಠವಾಗಿದೆ ಅಂತ ಹೇಳ್ಬೋದು. 1987-88ರಲ್ಲಿ 2,952.8 ಕೋಟಿ ಇದ್ದರೆ 2010-11ರಲ್ಲಿ 5,42,729.4 ಕೋಟಿಗಳ ವ್ಯವಹಾರ ಈ ರಾಷ್ಟ್ರಗಳೊಂದಿಗಿದೆ. ಇನ್ನು ಈಸ್ಟರ್ನ್ ಯುರೋಪ್ ಅದರೊಂದಿಗಿನ ಸಂಬಂಧ 1987-88ರಲ್ಲಿ 2,125.7 ಕೋಟಿಗಳಿದ್ದರೆ 2010-11ಕ್ಕೆ 25,545.7 ಕೋಟಿಗಳಷ್ಟು ಹೆಚ್ಚಳವಾಗಿದೆ. ಇನ್ನು ಡೆವಲಪಿಂಗ್ ಕಂಟ್ರೀಸಲ್ಲಿ 1987-88ರಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳೊಂದಿಗಿನ ಸಂಬಂಧ 3,847.2 ಕೋಟಿ ಇದ್ದರೆ ಇದು ಪ್ರಸ್ತುತ 2010-11ಕ್ಕೆ 5,25,059.4 ಕೋಟಿಗಳಿಗೆ ಹೆಚ್ಚಳವಾಗಿದೆ. ಇದು ಎರಡನೇ ಸ್ಥಾನದಲ್ಲಿ, ಒಪೆಕ್ನ ನಂತರ ಎರಡನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು. ಇನ್ನು ಆಲ್ ಏಷ್ಯನ್ ಕಂಟ್ರೀಸ್, ಎಲ್ಲ ಏಷ್ಯಾದ ರಾಷ್ಟ್ರಗಳೊಂದಿಗೆ ನೋಡಿದಾಗ 2010-11ಕ್ಕೆ 4,29,141.3 ಕೋಟಿಗಳಷ್ಟಿದೆ. ಎಲ್ಲ ಆಫ್ರಿಕನ್ ಕಂಟ್ರಿಗಳಿಗೆ ಹೋಲಿಸಿದಾಗ 56,957.7 ಕೋಟಿಗಳಷ್ಟಿದೆ. ಇತರೆ ವಿಶೇಷವಾಗಿ ಗುರುತಿಸಿದ ರಾಷ್ಟ್ರಗಳೊಂದಿಗೆ 32,195.3 ಕೋಟಿಗಳಷ್ಟು ಇದೆ. ಒಟ್ಟಾರೆ ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಿಂದ ಭಾರತದ ಆಮದು ಪ್ರಮಾಣ
ಒಟ್ಟು 2010-11ಕ್ಕೆ 16,05,314.6 ಕೋಟಿಗಳಷ್ಟು ಇರುವುದನ್ನು ಈ ಚಾರ್ಟ್ ಮುಖಾಂತರ ನಾವು ನೋಡ್ತೀವಿ. ಮುಂದುವರೆದು 1950-51 ನಂತರ ಆಮದು ದಿಕ್ಕಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ನಮ್ಮ ಆಮದು ದಿಕ್ಕಿನಲ್ಲಿ ಆದ ಬದಲಾವಣೆಗಳನ್ನು ಅತ್ಯಂತ ನಿಖರವಾಗಿ ಈ ಕೆಳಗಿನಂತೆ ವಿವರಿಸಬಹುದು. ಲಾರ್ಜ್ ಸೋರ್ಸ್ ಆಫ್ ಇಂಪೋರ್ಟ್ಸ್ ಅಂದರೆ ಆಮದುಗಳ ದೊಡ್ಡ ಮೂಲಗಳು, ಬೃಹತ್ ಮೂಲಗಳು. ಸ್ವತಂತ್ರ ಬಂದಾಗಿನಿಂದ ನಾವು ಆಮದು ಮಾಡಿಕೊಳ್ಳುವ ದೇಶಗಳ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚುತ್ತಿದೆ. ಆರಂಭದಲ್ಲಿ ನಮ್ಮ ಆಮದು ಮುಖ್ಯವಾಗಿ ಇಂಗ್ಲೆಂಡ್ ಮತ್ತು ಇತರ ಕೆಲವು ದೇಶಗಳಿಂದ ಮಾತ್ರ ಇತ್ತು. ಆದರೆ ಸ್ವತಂತ್ರ ನಂತರ ಯಾವುದೇ ವ್ಯಾಪಾರ ಸಂಬಂಧವಿಲ್ಲದ ದೇಶಗಳು ನಮ್ಮ ಆಮದಿನ ಮೂಲಗಳಾಗಿವೆ ಅಂತ ಹೇಳ್ಬೋದು. ಇನ್ ದ ಬಿಗಿನಿಂಗ್ ಇಂಡಿಯಾಸ್ ಇಂಪೋರ್ಟ್ಸ್ ವೇರ್ ಮೇನ್ಲಿ ಓನ್ಲಿ ಫ್ರಾಮ್ ಇಂಗ್ಲೆಂಡ್ ಆ್ಯಂಡ್ ಫ್ಯೂ ಅದರ್ ಕಂಟ್ರೀಸ್. ಆಫ್ಟರ್ ಇಂಡಿಪೆಂಡೆನ್ಸ್ ದ ಕಂಟ್ರೀಸ್ ವಿಚ್ ಹ್ಯಾಡ್ no trade relationship have also become the sources of our imports. The second one is large imports from few countries. Not only that, the sources of imports have expanded, but also India's imports from countries in the group of OECD, Organization of Economic Cooperation and Development, such as America, Japan, West Germany, Britain, etc. has started. Imports from these countries during 2001 were more than 39.9%. The other important sources of our imports is OPEC. In 2001, its imports from these countries were 5.1%. Another important source of our imports is the developing nations of Africa, Asia, Latin America. In 2001, the total imports from this source was 17.5%. The next place is in our imports goes to Romania and Russia. ಇತರ ಕೆಲವು ದೇಶಗಳಿಂದ ದೊಡ್ಡ ಆಮದು ಅದಂದರೆ ಆಮದು ಮೂಲಗಳು ವಿಸ್ತರಿಸಿದ್ದು ಮಾತ್ರವಲ್ಲದೆ ಅಮೆರಿಕ, ಜಪಾನ್, ಪಶ್ಚಿಮ ಜರ್ಮನಿ ಅಂತ OECD ರಾಷ್ಟ್ರಗಳ ಗುಂಪಿನಲ್ಲಿರುವ ದೇಶಗಳಿಂದ ಭಾರತದ ಆಮದುಗಳು ಸಹ ಹೆಚ್ಚಿನ ಪ್ರಮಾಣದಲ್ಲಿ ಆಗಿವೆ. ಈ ದೇಶಗಳಿಂದ ಸರಿಸುಮಾರು 40ಕ್ಕಿಂತ ಹೆಚ್ಚು ಆಮದು ಈ ದೇಶಗಳಿಂದ ಆಗ್ತಾ ಇದೆ. ನಮ್ಮ ಆಮದಿನ ಇತರ ಮೂಲಗಳೆಂದರೆ ಒಪೆಕ್ ದೇಶಗಳು. 2001ರಲ್ಲಿ 5.1% ಅಂದರೆ 11,885 ಕೋಟಿಗಳಷ್ಟು ಈ ದೇಶಗಳಿಂದ ಒಪೆಕ್ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗಿತ್ತು. ನಮ್ಮ ಆಮದಿನ ಮತ್ತೊಂದು ಪ್ರಮುಖ ಮೂಲವೆಂದರೆ ಆಫ್ರಿಕಾ, ಏಷ್ಯಾ, ಲ್ಯಾಟಿನ್ ಅಮೆರಿಕಾದ ಅಭಿವೃದ್ಧಿಶೀಲ ರಾಷ್ಟ್ರಗಳು ಅಂತ ಹೇಳ್ಬೋದು. 2001ರಲ್ಲಿ ಈ ಮೂಲದಿಂದ ಆಮದಿನ ಪ್ರಮಾಣ 17.5%. ನಮ್ಮ ಆಮದುಗಳಲ್ಲಿ ಮುಂದಿನ ಸ್ಥಾನ ರೊಮೇನಿಯಾ, ರಷ್ಯಾ ಇತ್ಯಾದಿಗಳಿಗೆ ಹೋಗುತ್ತದೆ. ದೆನ್ ವೇರಿಯಸ್ ಸೋರ್ಸಸ್ ಫಾರ್ ವೇರಿಡ್ ಗೂಡ್ಸ್, ವೈವಿಧ್ಯಮಯ ಸರಕುಗಳಿಗಾಗಿ ವಿವಿಧ ಮೂಲಗಳು ಅಂತ. ಆಸ್ ದ ನಂಬರ್ ಆಫ್ ಕಂಟ್ರೀಸ್ ಫ್ರಮ್ ವಿಚ್ ವಿ ಆರ್ ಇಂಪೋರ್ಟಿಂಗ್ ಈಸ್ ಇನ್ಕ್ರೀಸಿಂಗ್, we can depend upon different sources for different goods. India imports capital goods from Japan, Britain, France and Russia, whereas food products are imported from America and oil from OPEC countries. ನಾವು ಆಮದು ಮಾಡಿಕೊಳ್ಳುವ ದೇಶಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ನಾವು ವಿವಿಧ ಸರಕುಗಳಾಗಿ ವಿಭಿನ್ನ ದೇಶಗಳನ್ನು ಅಥವಾ ವಿಭಿನ್ನ ಮೂಲಗಳನ್ನು ಅವಲಂಬಿಸಿದ್ದೇವೆ. ಭಾರತವು ಜಪಾನ್, ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾಗಳಿಂದ ಬಂಡವಾಳ ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರೆ ಆಹಾರ ಉತ್ಪನ್ನಗಳನ್ನು ಅಮೆರಿಕ ಮತ್ತು ತೈಲವನ್ನು ಅಥವಾ ಕಚ್ಚಾ ತೈಲವನ್ನು ಒಪೆಕ್ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಕ್ರಮೇಣ ಬ್ರಿಟನ್ನ ಪ್ರಾಮುಖ್ಯತೆ ಕಡಿಮೆಯಾಗಿದೆ ಮತ್ತು ಒಪೆಕ್, ಜಪಾನ್, ರಷ್ಯಾ, ಫ್ರಾನ್ಸ್ನ ಪ್ರಾಮುಖ್ಯತೆ ಹೆಚ್ಚಾಗುತ್ತಿದೆ ಅಂತ ಹೇಳ್ಬೋದು. Then we have moved towards direction of India's exports. Still now we have studied about direction of India's imports. Now we have studied direction of India's exports from different regions of the world. ಇತ್ತೀಚಿನ ಇಲ್ಲಿ ನಮೂದಿಸಿದಂಥ ಅಂಕಿಅಂಶಗಳ ಪ್ರಕಾರ ಭಾರತದ ಗರಿಷ್ಠ ರಫ್ತು ಇಲ್ಲಿ ಡೆವಲಪಿಂಗ್ ಕಂಟ್ರೀಸ್ಗಳೊಂದಿಗಿದೆ, ಮುಂದುವರಿಯುತ್ತಿರುವಂಥ ರಾಷ್ಟ್ರಗಳೊಂದಿಗೆ ಇದೆ. ಅದು 4,81,000
ರೂಪಾಯಿಗಳು. ಎಸ್, ಡೆವಲಪಿಂಗ್ ಕಂಟ್ರಿಗಳೊಂದಿಗೆ ಗರಿಷ್ಠ ವ್ಯಾಪಾರ ಸಂಬಂಧ ಇರೋದನ್ನು ನಾವು ನೋಡ್ತೀವಿ. ನಂತರದ ಸ್ಥಾನದಲ್ಲಿ ಬರ್ತಕ್ಕಂಥದ್ದು OECD ಕಂಟ್ರೀಸ್, ಅಂದರೆ ಆರ್ಗನೈಜೇಷನ್ ಆಫ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್. 2010-11ರಲ್ಲಿ ಇವುಗಳ ಪಾಲು 3,85,462.3 ಇಷ್ಟು ಪ್ರಮಾಣದಲ್ಲಿ ಇದೆ. ಇನ್ನು ಏಷ್ಯನ್ ಕಂಟ್ರಿಗಳೊಂದಿಗೆ ಮೂರನೇ ಸ್ಥಾನ, ಏಷ್ಯನ್ ಕಂಟ್ರೀಸ್ಗಳೊಂದಿಗೆ 3,57,872 ಇರೋದನ್ನು ನಾವು ನೋಡ್ತೀವಿ. ಈ ರೀತಿ ಇಲ್ಲಿ ನೀಡಿರ್ತಕ್ಕಂಥ ಅಂಕಿಅಂಶಗಳೊಂದಿಗೆ ಭಾರತ OECD ಕಂಟ್ರೀಸ್ಗಳೊಂದಿಗೆ, ಒಪೆಕ್ ಕಂಟ್ರಿಗಳೊಂದಿಗೆ, ಈಸ್ಟರ್ನ್ ಯುರೋಪ್ನೊಂದಿಗೆ, ಡೆವಲಪಿಂಗ್ ಕಂಟ್ರೀಸ್ಗಳೊಂದಿಗೆ, ಆಲ್ ಏಷ್ಯನ್ ಕಂಟ್ರೀಸ್ಗಳೊಂದಿಗೆ, ಆಲ್ ಆಫ್ರಿಕನ್ ಕಂಟ್ರೀಸೊಂದಿಗೆ, ಅದರ್ ಅನ್ಸ್ಪೆಸಿಫೈಡ್ ಕಂಟ್ರೀಸ್ಗಳೊಂದಿಗೆ ಭಾರತ ವ್ಯಾಪಾರ ಸಂಪರ್ಕವನ್ನು ಹೊಂದಿರೋದನ್ನು ನೋಡ್ತೀವಿ. ಇಲ್ಲಿ ಮೊದಲೇದಾಗಿ ಡೆವಲಪಿಂಗ್ ಕಂಟ್ರಿಗಳೊಂದಿಗೆ ಇದ್ದರೆ ಫಸ್ಟ್ ಒನ್, ಸೆಕೆಂಡ್ ಒನ್ OECD ಕಂಟ್ರಿಗಳೊಂದಿಗೆ ಇದೆ, ಥರ್ಡ್ ಒನ್ ಆಲ್ ಏಷ್ಯನ್ ಕಂಟ್ರಿಗಳೊಂದಿಗೆ ಇದ್ದರೆ, ನಂತರದ ಸ್ಥಾನದಲ್ಲಿ ಒಪೆಕ್ ರಾಷ್ಟ್ರಗಳೊಂದಿಗೆ, ಆನಂತರ ಆಲ್ ಆಫ್ರಿಕನ್ ಕಂಟ್ರಿಗಳೊಂದಿಗೆ 4ನೇ ಸ್ಥಾನದಲ್ಲಿರೋದನ್ನು ನೋಡ್ತೀವಿ. 75,797 ಕೋಟಿ ರೂಪಾಯಿಗಳ ವ್ಯವಹಾರ ಆಗಿದೆ. ಈ ರೀತಿ ಭಾರತದ ಒಂದು ರಫ್ತು ಒಟ್ಟು 11,57,474 ಕೋಟಿಗಳ ಒಂದು ಪ್ರಮಾಣವನ್ನು ನೋಡ್ತೀವಿ. ಎಸ್, ಇನ್ನು ವಿಶ್ವದ ವಿವಿಧ ಪ್ರದೇಶಗಳಿಗೆ ಭಾರತದ ರಫ್ತು ದಿಕ್ಕಿನಲ್ಲಾದ ಬದಲಾವಣೆ ಅನುಸಾರವಾಗಿ ನೋಡಿದಾಗ ರಫ್ತಿಗಾಗಿ ದೊಡ್ಡ ಮಳಿಗೆಗಳು, ಸ್ವಾತಂತ್ರ್ಯ ನಂತರ ಭಾರತದಿಂದ ಸರಕುಗಳನ್ನು ಆಮದು ಮಾಡಿಕೊಳ್ಳುವ ದೇಶಗಳ ಸಂಖ್ಯೆ ಗಮನಾರ್ಹವಾಗಿ ಹೆಚ್ಚುತ್ತಿದೆ. ಸ್ವಾತಂತ್ರ್ಯದ ಮೊದಲು ಬ್ರಿಟನ್ಗೆ ಪ್ರಮುಖ ಪಾಲು ಇತ್ತು, ಆದರೆ ಈಗ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾದ ಅಮೆರಿಕ, ಜಪಾನ್, ರಷ್ಯಾ, ಪಶ್ಚಿಮ ಮತ್ತು ಪೂರ್ವ ಯುರೋಪಿಯನ್ ದೇಶಗಳಿಗೆ, ಏಷ್ಯಾ ಮತ್ತು ಆಫ್ರಿಕಾದ ದೇಶಗಳಿಗೆ ಸರಕುಗಳನ್ನು ರಫ್ತು ಮಾಡುತ್ತಿದೆ. ಲಾರ್ಜ್ ಔಟ್ಲೆಟ್ಸ್ ಫಾರ್ ಎಕ್ಸ್ಪೋರ್ಟ್ಸ್ ಅಂತ. ಬಿಫೋರ್ ಇಂಡಿಪೆಂಡೆನ್ಸ್, ಬ್ರಿಟನ್ ಹ್ಯಾಡ್ ಅ ಮೇಜರ್ ಶೇರ್, ಬಟ್ ನೌ ಇಂಡಿಯಾ ಈಸ್ ಎಕ್ಸ್ಪೋರ್ಟಿಂಗ್ ಗೂಡ್ಸ್ ಟು ಡೆವಲಪ್ಡ್ nations such as America, Japan, Russia, West and Eastern European countries, and also various countries of Asia and Africa. Yes, the second one is large exports to few countries. Though the number of countries of our exports has increased, exports go to a few countries. More than half of our exports are made to America, Japan, Germany, France, and other OECD countries. That's the share is 52.7. Then the next place goes to developing countries, 26.7. The OPEC countries also import considerable volume of goods, 10.9. Yes, ಕೆಲವು ದೇಶಗಳಿಗೆ ಗರಿಷ್ಠ ಅಥವಾ ಬೃಹತ್ ರಫ್ತು ಅಂತ. ನಮ್ಮ ರಫ್ತು ಮಾಡುವ ದೇಶಗಳ ಸಂಖ್ಯೆ ಹೆಚ್ಚಾಗಿದ್ದರೂ ರಫ್ತು ಕೆಲವು ದೇಶಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಹೋಗುತ್ತಿದೆ. ನಮ್ಮ ರಫ್ತಿನ ಅರ್ಧಕ್ಕಿಂತ ಹೆಚ್ಚಿನದನ್ನು ಅಮೆರಿಕ, ಜಪಾನ್, ಜರ್ಮನಿ, ಫ್ರಾನ್ಸ್ ಮತ್ತು ಇತರ OECD ದೇಶಗಳಿಗೆ ಮಾಡಲಾಗುತ್ತದೆ. ಅಂದರೆ ಇದು 52.7% ಪಾಲನ್ನು ಹೊಂದಿದೆ. ಮುಂದಿನ ಸ್ಥಾನ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು, ಡೆವಲಪಿಂಗ್ ಕಂಟ್ರೀಸ್ಗಳು, 26.7%. ಇನ್ನು ಒಪೆಕ್ ದೇಶಗಳಿಗೆ ನಮ್ಮ ದೇಶದ ರಫ್ತಿನ ಪ್ರಮಾಣ 10.9% ಅಂತ ಹೇಳ್ಬೋದು. ನಂತರದಲ್ಲಿ ದ ನೆಕ್ಸ್ಟ್ ವೇರಿಯಸ್ ಔಟ್ಲೆಟ್ಸ್ ಫಾರ್ ವೇರಿಯಸ್ ಗೂಡ್ಸ್. ಅ ಲಾರ್ಜ್ ನಂಬರ್ಸ್ ಆಫ್ countries are buying goods from India. We have opportunities to export goods to such countries depending upon their requirements. ವಿವಿಧ ಸರಕುಗಳಿಗಾಗಿ ವಿವಿಧ ಮಳಿಗೆಗಳು ಅಂತ. ಹೆಚ್ಚಿನ ಸಂಖ್ಯೆಯ ದೇಶಗಳು ಭಾರತದಿಂದ ಸರಕುಗಳನ್ನು ಖರೀದಿಸುತ್ತಿರುವುದರಿಂದ ಅಂತಹ ದೇಶಗಳಿಗೆ ಅವುಗಳ ಅಗತ್ಯಗಳಿಗೆ ಅನುಗುಣವಾಗಿ ಸರಕುಗಳನ್ನು ರಫ್ತು ಮಾಡಲು ನಮಗೆ ವಿಪುಲ ಅವಕಾಶಗಳಿವೆ. ಭಾರತವು ಎಂಜಿನಿಯರಿಂಗ್ ಸರಕುಗಳು, ರೆಡಿಮೇಡ್ ಉಡುಪುಗಳು, ಅಮೂಲ್ಯವಾದಂಥ ಹರಳುಗಳು ಇತ್ಯಾದಿಗಳನ್ನು OECD ದೇಶಗಳಿಗೆ ಮತ್ತು ಚಹಾ, ಚರ್ಮದ ವಸ್ತುಗಳನ್ನು ಪೂರ್ವ ಯುರೋಪಿಯನ್ ದೇಶಗಳಿಗೆ ರಫ್ತು ಮಾಡುತ್ತಿರುವುದನ್ನು ನಾವು ನೋಡ್ತೀವಿ. ಎಸ್, ಹಿಯರ್ ಇಸ್ ದ ಟಾಪ್ 10 ಇಂಪೋರ್ಟ್ ಸೋರ್ಸಸ್ ಆಫ್ ಇಂಡಿಯಾ. ಭಾರತ ಆಮದು ಮಾಡಿಕೊಳ್ಳುತ್ತಿರುವಂಥ ಮೊದಲ ಟಾಪ್ 10 ಆಮದು ಮೂಲಗಳು ಅಂತ. ಇಲ್ಲಿ ಭಾರತದ ಆಮದಿನ ಪ್ರಮಾಣ 2018-19ರಲ್ಲಿ
US ಬಿಲಿಯನ್ ಡಾಲರಲ್ಲಿ ಮತ್ತು ಪರ್ಸೆಂಟೇಜ್ ಶೇರ್ ಅನ್ನು ಕೊನೆಯ ಕಾಲಮ್ನಲ್ಲಿ ಪರ್ಸೆಂಟೇಜ್ ಶೇಕಡಾ ರೂಪದಲ್ಲಿ ನೋಡ್ತಾ ಹೋಗ್ತೀವಿ. ಚೀನಾದಿಂದ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ PRP ಅಂದರೆ ಪೀಪಲ್ಸ್ ರಿಪಬ್ಲಿಕ್ ಚೀನಾ. ಎಸ್, ಈ ಚೀನಾದಿಂದ ಭಾರತ 2018-19ರಲ್ಲಿ 70.32 US ಬಿಲಿಯನ್ ಡಾಲರ್ಗಳಲ್ಲಿ ಆಮದು ಮಾಡಿಕೊಂಡಿದೆ. ಅಂದರೆ ನಮ್ಮ ಒಟ್ಟು ಆಮದಿನಲ್ಲಿ 13.68% ಚೀನಾದ ಪಾಲಿದೆ ಅಂತ ಹೇಳ್ಬೋದು. ಇನ್ನು ಎರಡನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು USA, ದಟ್ ಈಸ್ ಅಮೆರಿಕಾ. ಎಸ್, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಇದು ನೋಡ್ರಿ, ಚೀನಾಕ್ಕೂ ಇದಕ್ಕೂ ಸರಿಸುಮಾರು ಅರ್ಧದಷ್ಟು ವ್ಯತ್ಯಾಸವಿದೆ. USA ನಮ್ಮ ಆಮದಿನ ಪ್ರಮಾಣ 2018-19ರಲ್ಲಿ 35.55 US ಬಿಲಿಯನ್ ಡಾಲರ್ ಇದೆ ಇಂಪೋರ್ಟೆಡ್ ವ್ಯಾಲ್ಯೂ. ಇದರ ಶೇಕಡಾ ರೂಪದಲ್ಲಿ ಇದರ ಪಾಲು, ಆಮದಿನಲ್ಲಿ ಇದರ ಪಾಲು ನೋಡಿದಾಗ ಇದು 6.92%, ಶೇಕಡಾ 6.92%. ಯುನೈಟೆಡ್ ಅರಬ್ ಎಮಿರೇಟ್ಸ್ದಿಂದ 29.78 US ಬಿಲಿಯನ್ ಡಾಲರ್ನ ಮೌಲ್ಯವಾಗಿದ್ದರೆ ಅದರ ಒಂದು ಪಾಲು 5.79. ಈ ರೀತಿ 10ನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಇಂಡೋನೇಷ್ಯಾ, 15.85 US ಬಿಲಿಯನ್ ಡಾಲರ್ ಇಂಪೋರ್ಟೆಡ್ ವ್ಯಾಲ್ಯೂ, ಆದರೆ ಇದರ ಪಾಲು 3.08 ಅಂತ ಹೇಳ್ಬೋದು. ಈ ರೀತಿ ಈ ಟಾಪ್ 10 ಕಂಟ್ರೀಸ್ಗಳಲ್ಲಿ ಎಲ್ಲಿಯೂ ಕೂಡ ಇಂಗ್ಲೆಂಡ್ ಇರದೇ ಇರುವುದನ್ನು ನಾವು ನೋಡ್ತೀವಿ. ಇದು ಸ್ವಾತಂತ್ರ್ಯ ನಂತರದಲ್ಲಿ ಆದಂಥ ದೊಡ್ಡ ಪ್ರಮಾಣದ ಬದಲಾವಣೆ ಅಂತ ಹೇಳ್ಬೋದು. ಚೀನಾ ಈಸ್ ದ ಬಿಗ್ಗೆಸ್ಟ್ ಸೋರ್ಸ್ ಆಫ್ ಇಂಡಿಯನ್ ಇಂಪೋರ್ಟ್. Chinese export to India was $74.72 billion US dollar in 2019, while Indian export to China was 17.95 billion in the same year. So India has a trade deficit of 56.77 billion US dollar with China. ಚೀನಾದೊಂದಿಗೆ ನಮ್ಮ ರಫ್ತು ಬಹಳ ಕಡಿಮೆ ಇದೆ. 2019ರ ಅಂಕಿಅಂಶಗಳನ್ನು ನೋಡಿದಾಗ ಕೇವಲ 17.95 ಬಿಲಿಯನ್ ಡಾಲರ್ ನಾವು ರಫ್ತು ಮಾಡುತ್ತಾ ಇದ್ದರೆ ಚೀನಾಕ್ಕೆ, ಚೀನಾದಿಂದ ಆಮದು ಮಾಡಿಕೊಳ್ಳುತ್ತಿರುವಂಥ ಸರಕುಗಳು 74.72 ಬಿಲಿಯನ್ ಡಾಲರ್ ಆಗಿದೆ. ಇದು ಚೀನಾದೊಂದಿಗೆ ಭಾರತದ 56.77 ಬಿಲಿಯನ್ ಡಾಲರ್ ವ್ಯಾಪಾರ ಕೊರತೆಯನ್ನು ತೋರಿಸ್ತಾ ಇದೆ. ನಿಜವಾಗಲೂ ಇದು ಕಳವಳಕಾರಿಯಾದಂಥ ಅಂಶ. ನಾವು ನಿಜವಾಗಲೂ ಚೀನಾದ ಮೇಲಿನ ಅವಲಂಬನೆಯನ್ನು ತಪ್ಪಿಸಿಕೊಳ್ಬೇಕು, ಆಮದು ಪರ್ಯಾಯ ಸರಕುಗಳನ್ನು ಉತ್ಪಾದನೆ ಮಾಡಬೇಕಾಗಿದೆ ಅಂತಲೇ ಹೇಳ್ಬೋದು. ಎಸ್, ಎಕ್ಸ್ಪೋರ್ಟ್ ಸೋರ್ಸಸ್ ಆಫ್ ಇಂಡಿಯಾ. ಇಲ್ಲಿ ಭಾರತದ ಟಾಪ್ 10 ಎಕ್ಸ್ಪೋರ್ಟ್ ಸೋರ್ಸಸ್, ಭಾರತದ ಟಾಪ್ 10 ರಫ್ತಿನ ಮೂಲಗಳು ಅಂದಾಗ ಫಸ್ಟ್ ಒನ್ USA, ಶೇಕಡ 15.88%, ಅಂದರೆ 52.43 ಬಿಲಿಯನ್ ಡಾಲರ್ ರಫ್ತು ಮಾಡ್ತಾ ಇದ್ದೇವೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಎರಡನೇ ಸ್ಥಾನದಲ್ಲಿದ್ದು 30.13, ಅಂದರೆ ಶೇಕಡ 9.13% ರಫ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ಗೆ ಇದ್ದರೆ, ಚೀನಾದೊಂದಿಗೆ ಶೇಕಡ 5.7% ಅಂದರೆ 16.75 ಬಿಲಿಯನ್ ಡಾಲರ್. ಇದು 2018-19ರ ಅಂಕಿ ಸಂಖ್ಯೆ. ಈ ರೀತಿ ನೋಡ್ತಾ ಹೋದಾಗ ಇಲ್ಲಿಯೂ ಕೂಡ ಇಂಗ್ಲೆಂಡ್ ಇಲ್ಲದೇ ಇರುವುದನ್ನು ನಾವು ನೋಡ್ತೇವೆ. 9ನೇ ಸ್ಥಾನದಲ್ಲಿರುವುದು 8.81 ಬಿಲಿಯನ್ ಡಾಲರ್ನೊಂದಿಗೆ ಶೇಕಡ 2.67% ನೆದರ್ಲ್ಯಾಂಡೊಂದಿಗೆ ಇರುವಂಥದ್ದು. ಒಟ್ಟಾರೆ USA is the biggest destination for Indian export, followed by United Arab Emirates. Now let us have look at top 10 biggest imports sources of India in 2018 and 19. ಮೇಲಿನ ಕೋಷ್ಟಕ USA ನಂತರ ಭಾರತೀಯ ರಫ್ತಿಗೆ ಮೊದಲನೇ ಸ್ಥಾನದಲ್ಲಿ USA ಇದ್ದರೆ, ಎರಡನೇ ಅತಿ ದೊಡ್ಡ ಸ್ಥಾನ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿದೆ. ಎಸ್, ಇವೆಲ್ಲವುಗಳು ಭಾರತದ ರಫ್ತನ್ನು ಪಡೆದುಕೊಳ್ತಕ್ಕಂಥ ಟಾಪ್ 10 ಕಂಟ್ರೀಸ್ಗಳು ಅಂತ. ಎಸ್, ಇನ್ ದ ಕನ್ಕ್ಲೂಷನ್ ಪಾರ್ಟ್, it is evident that the direction of India's foreign trade has changed drastically since independence. Now India is trading with a number of countries at a large extent. USA has remained as India's major export destination and China as major import destination. That's all. ಸ್ವತಂತ್ರ ನಂತರ ಭಾರತ ದೇಶ ವ್ಯಾಪಾರದ ದಿಕ್ಕು ತೀವ್ರವಾಗಿ ಬದಲಾಗಿದೆ ಎಂಬುದು ಈ ಮೂಲಕ
ಅಂಕಿಅಂಶಗಳೊಂದಿಗೆ ಸ್ಪಷ್ಟವಾಗ್ತದೆ ಅಂತ ಹೇಳ್ಬೋದು. ಪ್ರಸ್ತುತ ಭಾರತ ಹೆಚ್ಚಿನ ಸಂಖ್ಯೆಯ ದೇಶಗಳೊಂದಿಗೆ ವ್ಯಾಪಾರ ಮಾಡ್ತಾ ಇದೆ. ಆದಾಗ್ಯೂ ಕೂಡ USA ಭಾರತದ ಪ್ರಮುಖ ರಫ್ತು ತಾಣವಾಗಿದೆ ಮತ್ತು ಚೀನಾ ಭಾರತದ ಪ್ರಮುಖ ಆಮದು ತಾಣವಾಗಿದೆ ಅಂತ ಹೇಳ್ಬೋದು. ಇದು ಭಾರತದ ವಿದೇಶಿ ವ್ಯಾಪಾರದ ದಿಕ್ಕಿನ ಕುರಿತಾಗಿ ತಿಳಿದುಕೊಂಡಂಥ ಮಾಹಿತಿಯಾಗಿದೆ. ಹೆಚ್ಚಿನ ಓದಿಗಾಗಿ ಈ ವಿದ್ಯಾರ್ಥಿಗಳು ದತ್ತ ಆ್ಯಂಡ್ ಸುಂದರಂ ಅವರ ಇಂಡಿಯನ್ ಎಕಾನಮಿಯನ್ನು ಬಳಸ್ಬೋದು ಇಂಗ್ಲೀಷ್ ಮೀಡಿಯಂನಲ್ಲಿ. ಇನ್ನು ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ಪುಸ್ತಕ HR ಕೃಷ್ಣಮೂರ್ತಿಯವರ ಭಾರತದ ಆರ್ಥಿಕ ಅಭಿವೃದ್ಧಿ ಈ ಪುಸ್ತಕವನ್ನು ಬಳಸಿ ತಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಬೋದು. ಹಾಗೂ ಫಾರ್ ಕೈಂಡ್ ಇನ್ಫಾರ್ಮೇಷನ್ ಈ ಸೆಷನ್ನಿನ ಈ ಕಂಟೆಂಟನ್ನು ಕೂಡ ತಾವು ರೆಫರ್ ಮಾಡ್ಬೋದು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.